गजाननयुतं गणेश्वरं गजाननयुतं गणेश्वरं श्री गजाननयुतं भजामि सततं सुरेश्वरं श्री गजाननयुतं गणेश्वरं भजा अजेन्द्र पूजित। ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಓಂ ನಮಃ ಸದಸೆ. ವಾಗೀಶಾದ್ಯಾಹ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಯಾವ ಬ್ರಹ್ಮ ಮೊದಲಾದ ದೇವತೆಗಳು ಸರ್ವ ಸದುದ್ದೇಶದ ಸದಭಿರುಚಿಯ ಕಾರ್ಯಕ್ರಮಗಳಿಗೆ ಮುನ್ನ ವಿಘ್ನ ವಿನಾಶಕನನ್ನು ಸ್ತುತಿಸಿ ಕೃತಾರ್ಥರಾದರೂ ಆ ಗಜಾನನನ ಅಡಿಕಂಚಗಳಿಗೆ ಭಕ್ತಿಯ ಪ್ರಪತ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಿದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನನ್ಯ ಕಲಾನಿಕೇತನ ಕರ್ನಾಟಕ ಕಲಾಶ್ರೀ ಗುರು ವಿದುಷಿ ಬೃಂದಾರವರ ಸಮರ್ಥ ಸಾರಥ್ಯದಲ್ಲಿ ಅಹರ್ನಿಶಿ 2021 ಅಹರ್ನಿಶಿ ನೃತ್ಯ ಮಹೋತ್ಸವ 2021 ಅತ್ಯಾನಂದದಿಂದ ಸಾದರಪಡಿಸ್ತಾ ಇದೆ. ಕಾರ್ಯಕ್ರಮಕ್ಕಾಗಿ ಸನ್ಮತಿಯಿಂದ ಆಗಮಿಸಿರುವಂತಹ ಅತಿಥಿ ಮಾನಿನಿಗೂ ಮತ್ತೆಲ್ಲ ಸಹೃದಯರಿಗೂ ಕಲಾ ಕೋವಿದರಿಗೂ ಆತ್ಮೀಯವಾದ ನಮಸ್ಕಾರಗಳನ್ನು ತಿಳಿಸ್ತಾ ದಯಮಾಡಿ ಸಾಂಪ್ರದಾಯಿಕ ಸ್ತುತಿ ವಾಚನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ವಿದ್ವನ್ಮೇಳವನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಸ್ತುತಿಗಾಗಿ ಈ ದಿನದ ಪ್ರಥಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಗುರು ತಾಯಿ ಶ್ರೀಮತಿ ಗೀತಾ ಅನಂತನಾರಾಯಣರವರಲ್ಲಿ ಸುಮಾರು 2 ದಶಕಗಳ ಸುದೀರ್ಘ ಭರತನಾಟ್ಯ ಅಭ್ಯಾಸವನ್ನು ಚೆನ್ನಾಗಿ ಹದವರಿತು ಮಾಡಿರುವಂತಹ ವಿದುಷಿ ಸಂಗೀತಾ ಅನಂತನಾರಾಯಣರವರು ಶಾಸ್ತ್ರೀಯ ಸಂಗೀತವನ್ನು ಕೂಡ ಆಳವಾಗಿ ಅಭ್ಯಾಸ ಮಾಡುತ್ತಿದ್ದಾರೆ. ವಿದುಷಿ ಭಾರತಿ ವೇಣುಗೋಪಾಲ್ರವರಲ್ಲಿ ಪ್ರಗತ ಸಂಗೀತ ಸಾಧನೆಯನ್ನು ಕೂಡ ಮಾಡುತ್ತಿದ್ದು ಇದೀಗ ವಿದ್ವತ್ ದರ್ಜೆಯ ತಯಾರಿಯಲ್ಲಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಅದಾಗಲೇ ನೀಡಿದ್ದು ದೂರದರ್ಶನದ ಬಿ ದರ್ಜೆಯ ಕಲಾವಿದೆಯಾಗಿದ್ದಾರೆ. ಕಲಾತ್ಮಕ ಕಲೆಯಿಂದೊಡಗೂಡಿದ ಕುಟುಂಬದಿಂದ ಒಡಮೂಡಿರುವಂತಹ ಇವರು ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ತಂತ್ರಜ್ಞಾನ ವಿಚಾರದಲ್ಲಿ ತಮ್ಮ ಶೈಕ್ಷಣಿಕ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಸ್ನಾತಕೋತ್ತರ ಪದವಿಯನ್ನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ಥಿಕ ವ್ಯವಸ್ಥಾಪನಾ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದು ಪ್ರಸ್ತುತ ಬೆಂಗಳೂರಿನ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇವರ ಪ್ರಥಮ ಪ್ರಸ್ತುತಿ ಎಂದಿನಂತೆ ಪುಷ್ಪಾಂಜಲಿ. ಈ ಪುಷ್ಪಾಂಜಲಿ ರಾಗ ನಾಟ್ಯ ಆದಿತಾಳಕ್ಕೆ ಅಳವಟ್ಟಿದೆ. ಸ್ವಾಗತ ವಿದುಷಿ ಸಂಗೀತಾ ಅನಂತನಾರಾಯಣರವರಿಗೆ. ತೋಡಂಗೋ ತಕ್ಕುತ್ತಾಂ ಧಿಂ 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 ಕಿಡದ ತಿತ್ತೋಡಂಗೋ ತಾಂ 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 ಕಿಡದ ತತ್ತೋಡಂಗೋ ತಕ್ಕುತ್ತಾದೈ ತತ್ತೋಡಗತಾಂ ದಂ 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 ದಿಲ್ 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 ದಿ ತಗತೋಡಂಗ ತಕ್ಕುತ್ತಾಂ ತೈ ತೋಡಗತಾ ತೋದೈ ತೋದಿಕ್ಕುತ್ತ ತೋಡಗತಾ ತೋ ದಂದಂ ಹಿಂದಿಂ ತತ್ತೋಡಂಗು ತಕ್ಕುತ್ತಾದೈ ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ
विघ्न विनाशक पाद नमस्ते पाद नमस्ते पाद नमस्ते नमः आयुध चरणाय शरदमुषडजन संकटहरण परम कृपा सागरा परम कृपा सागरा वरसुगुण पालित जन गोपाल दासनुर परम कृपा सागरा वरसुगुण पालित जन गोपाल दायनायकानिनु वीरा ಚೂಡಗು ಅತಿಥಿಗಳನ್ನು ಪರಿಚಯಿಸುವಂತಹ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅವರು ಸ್ವಯಂ ಪ್ರಕಾಶಿತರು, ಪ್ರಪಂಚಕ್ಕೆಲ್ಲ ತಿಳಿದವರು. ಅವರು ಅತಿಥಿಗಳಾಗಿ ಬಂದಿರೋದು ಅಹರ್ನಿಶಿಗೆ ಮತ್ತಷ್ಟು ಶೋಭೆಯನ್ನು ತಂದಿದೆ ಅಂತ ಹೇಳ್ತಾ ICCRನ ಪ್ರಾದೇಶಿಕ ನಿರ್ದೇಶಕರು ಸದಾ ನಗುಮೊಗದ ವೇಣುಗೋಪಾಲ್ ಸರ್ ಬಗ್ಗೆ ಎಲ್ಲಿ ಮಾತನಾಡಿದರೂ ಈ ಮಾತನ್ನು ನಾನು ಖಂಡಿತ ಹೇಳ್ತೇನೆ. ಕಲಾವಿದರು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಮೊದಲು ಕುಳಿತುಕೊಳ್ಳಿ ಅಂತ ಹೇಳುವ ಸೌಜನ್ಯವಿರುವ ಕೆಲವೇ ಅಧಿಕಾರಿಗಳಲ್ಲಿ ಮೊದಲಿಗರು ಅಂತ ಹೇಳಬಹುದೇನೋ. ಕಲಾವಿದರನ್ನು ಗೌರವಿಸಿ ಮಾತನಾಡಿಸುವಂತಹ ಅಧಿಕಾರಿಗಳಲ್ಲಿ ಒಂದು ಅಗ್ರಪಂಕ್ತಿಯನ್ನು ಬರೆದಿದ್ದಾರೆ. ICCRನ ಹಲವಾರು ಹುದ್ದೆಗಳಲ್ಲಿ ಹಲವಾರು ರೀತಿಯ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಆದರೆ ನಮ್ಮ ಬೆಂಗಳೂರು ವಿಭಾಗದ ಅವರ ಕಾರ್ಯವೈಖರಿ ಅವರಿಗೆ ಬಹಳಷ್ಟು ಸಂತಸವನ್ನು, ಧನ್ಯತೆಯನ್ನು ತಂದಿತ್ತಿದೆ ಅನ್ನುವುದಾಗಿ ಅವರೇ ಹೇಳಿದ್ದಾರೆ. 38 ವರ್ಷಗಳಿಂದ ಸಾರ್ಥಕವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಪ್ರತಿ ಶುಕ್ರವಾರದ ನರ್ತನ ಕಾರ್ಯಕ್ರಮ ಇಂತಹ ಅಧಿಕಾರಿಗಳ ದಕ್ಷತೆಗೆ ಸಾಕ್ಷಿಯಾಗಿದೆ. ಅರ್ಥಶಾಸ್ತ್ರದಲ್ಲಿ ಪದವಿ, ಮಾನವ ಸಂಪನ್ಮೂಲ ನಿರ್ವಹಣಾ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಇವರು ಸಾಂಸ್ಕೃತಿಕವಾಗಿ ನಮ್ಮ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಅಪಾರವಾಗಿದೆ. ಅವರು ಪ್ರೀತಿಯಿಂದ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರನ್ನು ವಿನಂತಿ ಮಾಡ್ತಿದ್ದೇನೆ. My pranams to Guru Vidushi Geeta Anantanaran, Karnataka Kalastri Guru Vidushi Brinda, Guru Vidushi Dr. Soundarya Srivastava, and all gathered here. It is indeed my pleasure to be here to grace the Aharnisi 2021, a festival of classical dances organized by Ananya Kalaniketan. We all have been watching the programs through virtual mode for the last 1.5 years. And it is indeed, we feel so happy to see the program happening live, and especially Seva Sadan. ಒಂದು ರೀತಿಯ ಸ್ಪಿರಿಚುವಲ್ ಪ್ಲೇಸ್ ಇದು. ಯಾವ ಕಲಾವಿದರು ಬಂದರೂ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡುವಾಗ ಒಂದು ವಿಶೇಷತೆ ಇದೆ ಅದರಲ್ಲಿ, ನಮಗೂ ಅಷ್ಟೇ. ಸೊ ಐ ರಿಯಲಿ ಫೀಲ್ ಪ್ರೌಡ್ ದ್ಯಾಟ್ ದಿ ಅನನ್ಯ ಕಲಾನಿಕೇತನ್ has come back and organized this festival. I wish this festival all success. ಅದೇ ರೀತಿ ಇವತ್ತು ನೀಡಿದ ಸಂಗೀತ ವಿದುಷಿ ಸಂಗೀತ ಅವರಿಗೂ ಮತ್ತು the rest of the artists who are going to give a program today as well as tomorrow, ಅವರಿಗೆಲ್ಲರಿಗೂ I wish all the best. ಅವರಿಗೆ ಇನ್ನೂ ತುಂಬ ಅವಕಾಶ ಬರಲಿ ಅಂತ ಹೇಳುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು for having invited me, I thank Guru Vidushi Vrinda and of course everybody. Thank you. Thanks a lot. ಚಿಕ್ಕ ಸಭಾ ಕಾರ್ಯಕ್ರಮ ಅಂತ ಹೇಳಿದ್ದಾಗ ನಿಜವಾಗಿಯೂ ಚಿಕ್ಕದಾಗಿ ಆದರೆ ಚೊಕ್ಕವಾಗಿ ಮಾತನಾಡಿ
ಕಾರ್ಯಕ್ರಮಕ್ಕೆ ಅರ್ಥವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಧನ್ಯವಾದಗಳು ವೇಣುಗೋಪಾಲ್ ಸರ್. ಇವರಿಗೆ ಅನನ್ಯ ಕಲಾನಿಕೇತನದ ಪರವಾಗಿ, ಅಹರ್ನಿಶಿಯ ಪರವಾಗಿ ಆತ್ಮೀಯವಾದ ಗೌರವಾರ್ಪಣೆ. ವಿದುಷಿ ಬೃಂದಾರವರು ಇದನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಬೃಂದಾ ಮೇಡಮ್ ದಂಪತಿಗಳು ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ದಯಮಾಡಿ ಆಸೀನರಾಗಬೇಕು. ಇನ್ನು ನಮ್ಮ ಕಲ್ಯಾಣ ನಗರಿಯ ಮುದ್ದುಗೊಂಬೆ ಡಾಕ್ಟರ್ ಸೌಂದರ್ಯ ಶ್ರೀವತ್ಸ ಅವರನ್ನು ಕುರಿತು ಮಾತನಾಡೋದಂದರೆ ಬಹಳಷ್ಟು ಆನಂದ ನನಗಂತೂ. ಯಾಕಂದರೆ ಮಾತು ಮಥಿಸಿ ಬಂದರೂ ಕೂಡ ಎಲ್ಲ ಮಾತುಗಳಿಗೂ ಮೌನದಲ್ಲೇ ಉತ್ತರ, ನರ್ತನದಲ್ಲೇ ಉತ್ತರ. ಅಂತಹ ದಿಟ್ಟ ನೃತ್ಯಗಾತಿ ನಮ್ಮ ಡಾಕ್ಟರ್ ಸೌಂದರ್ಯ ಶ್ರೀವತ್ಸ ಅವರು ಪಂದನಲ್ಲೂರು ಶೈಲಿಯ ಭರತನಾಟ್ಯದಲ್ಲಿ ಆಳ ಅಗಾಧ ಸಾಧನೆಯನ್ನು ಮಾಡಿದ್ದಾರೆ. ಗುರು ನರ್ಮದಾರವರಲ್ಲಿ, ಕೀರ್ತಿಶೇಷ ಗುರು ಭಾನುಮತಿರವರಲ್ಲಿ ಅಭ್ಯಾಸವನ್ನು ಮಾಡಿರ್ತಾರೆ. ಭರತನಾಟ್ಯದಲ್ಲಿ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದು ದೂರದರ್ಶನದ ಎ ಟಾಪ್ ಕಲಾವಿದೆ ಅನ್ನುವಂತಹ ಮಾನ್ಯತೆಯನ್ನು ಪಡೆದಿದ್ದಾರೆ. ನಿಖರವಾದ ನೃತ್ಯ, ಆಳವಾದ ಅಭಿನಯ, ಮಾತಿಗೂ ತಾವು ಕರತಾಡನ ಮಾಡ್ಬೋದು, ಅಷ್ಟು ಸಾಧನೆ ಅವರದ್ದು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೌಢ ಕಲಾವಿದರಿಗೆ ಸಲ್ಲುವಂತಹ ಪ್ರತಿಭಾ ವೇತನ ಇವರು ಪಡೆದಿದ್ದಾರೆ. ವಿಶ್ವಾದ್ಯಂತ ಸಂಚಾರ ಮಾಡಿ ನೂರಾರು ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಪತಿ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಶ್ರೀವತ್ಸರವರೊಡಗೂಡಿ ನರ್ತನ ಕೀರ್ತನ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿ ನೂರಾರು ಮಕ್ಕಳಿಗೆ ನೃತ್ಯವನ್ನು, ಸಂಸ್ಕಾರವನ್ನು ಬೋಧನೆ ಮಾಡುತ್ತಿದ್ದಾರೆ. ಸಂಸ್ಕಾರ, ಸ್ನೇಹ, ಸರಳತೆ, ಸೌಂದರ್ಯಗಳ ಎರಕ ಹೊಯ್ದ ಭಾವಶಿಲ್ಪ ಡಾಕ್ಟರ್ ಸೌಂದರ್ಯ ಶ್ರೀವತ್ಸ ನಾಗೇಶ್ ವಿ ಬೆಟ್ಟಕೋಟೆರವರ ಮಾರ್ಗದರ್ಶನದಲ್ಲಿ ನೃತ್ಯದಲ್ಲಿ ಮಹಾಪ್ರಬಂಧವನ್ನು ತಾವು ರಚಿಸಿ ಮಂಡಿಸಿ ಅದಕ್ಕೆ PhD ಉಪಾಧಿಯನ್ನು ಪಡೆದಿದ್ದಾರೆ. ನಿತ್ಯವೂ ನಿರಂತರವಾಗಿ ನರ್ತನ ಕಲೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಪ್ರೀತಿಯ ಡಾಕ್ಟರ್ ಸೌಂದರ್ಯ ಶ್ರೀವತ್ಸ ಅವರು ಕಾರ್ಯಕ್ರಮಕ್ಕೆ ಅತಿಥಿ ಮಾನಿನಿಯಾಗಿ ಆಗಮಿಸಿದ್ದಾರೆ. ಇಂತಹ ಕಲಾವಿದರ ಮುಂದೆ ನರ್ತನ ಮಾಡುವಂತಹ ಕಲಾವಿದರು ತಮ್ಮ ಜಾಣ್ಮೆಯನ್ನು ಹೊರಗೆ ಹಚ್ಚಬಹುದೇನೋ. ದಯಮಾಡಿ ಡಾಕ್ಟರ್ ಸೌಂದರ್ಯರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. Remembering both my gurus this evening. First of all, I would like to thank Guru Srimati Brinda for having invited me for this evening's Aharnishi festival, which has been organized by her academy. Thank you very much, Brinda Aure. I have always shared a very good bonding with her, and of course, Rupashri Auru illidare. I'm feeling very homely and very nice. Venugopal sir ಹೇಳ್ದಂಗೆ we have been only watching performances on the virtual screen for past 2 years, and this is really very overwhelming. ತುಂಬ ಸಂತೋಷ ಆಗುತ್ತೆ ಇಲ್ಲಿ ಕೂತ್ಕೊಂಡು ಟು ವಾಚ್ ಅ ಲೈವ್ ಪರ್ಫಾರ್ಮೆನ್ಸ್ ವಿತ್ ಲೈವ್ ಮ್ಯೂಸಿಷಿಯನ್ಸ್. ಇಟ್ಸ್ ಜಸ್ಟ್ ಅ ಬ್ಲಿಸ್ ಆ್ಯಂಡ್ ಇಟ್ ಜಸ್ಟ್ ಟೇಕ್ಸ್ ಅಸ್ ಆ್ಯಂಡ್ ಎಲಿವೇಟ್ಸ್ ಅಸ್ ಟು ಅ ಡಿಫ್ರೆಂಟ್ ವರ್ಲ್ಡ್. ಆ್ಯಂಡ್ ಮೈ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ದಿಸ್ ವಂಡರ್ಫುಲ್ ಡಾನ್ಸರ್ ಸಂಗೀತ ಅನಂತ ನಾರಾಯಣ. A great job, Sangeeta, and my pranams to Guru, her mother, Srimati Geeta Anant Narayana. I think I'm seeing them for the first time. I was only thinking that they were from Chennai, and Brinda madam ಹೇಳಿದ್ರು when I came here that they are very much in Bangalore and they live in Hanuman Nagar anta. Wonderful madam. I am very happy that I have seen this performance and I could meet you today on stage. And what should I say about Sangeeta's performance? I think we all think that we have to do something innovative these days, especially the youngsters. I think this is really a great example for all of you and for all of us. It is not that, just because we have some name and, recognition, that doesn't mean we are some great
artists. I don't think so. We have to always be down to this earth, be humble. There's so much to learn from this art form. And I learned so much from this little girl today. Petite figure she has, so much of energy. Atatala varna madodu, it's not easy. And there are jati rendering agli aur taidu, her nritta, the energy she had from her, the Pushpanjali till her Hanumanta Deva. It was amazing, Sangeeta. Keep up this good job. And you have a great guru. Your mother is there, who is always there to guide you. So continue this wonderful journey in your dance career. And I think we should all thank Brinda Aurge for having given us and for having introduced, I don't know, for me it's really an introduction, this great guru and the daughter pair which I have seen today. And I loved that Angika of your Hanumanta, when you did Hanumanta Deva, and all the Sancharis were so, not prolonged, not boring, very neatly, very aesthetically you have presented. A Saushtava, a Satvika, I think there is so much for us to learn from our traditional items. So please stick on to the tradition, and adana kalt mele, when you're really well versed in it, you can move on to do different and new things. That is what I would like to say all the youngsters. And wonderful orchestra support to Sangeeta today. Purushottam sir on Mridangam and Madhusudan sir on violin. And of course my another dear friend Bharati Venugopal. We worked together for a few years at the Jain University. She was a faculty member at Jain for the music, for dance. And I really miss you, Bharati, at college. And especially I loved your Shankarabharanam, Dari Juchu, very melodious agittu. And once again, I thank Ananya Kalaniketana and Guru Srimati Brinda for having invited me here this evening. I'm really going to go back very happy and satisfied after watching this performance. And the next performers, I would also like to wish them all the very best for their performance. I am looking forward to it. Namaskaram. Thank you. ನಿಲುವಲ್ಲಷ್ಟೇ ಚೆಲುವಲ್ಲ, ಮಾತಲ್ಲೂ ಬಲ ಇದೆ ಅನ್ನೋದನ್ನು ಡಾಕ್ಟರ್ ಸೌಂದರ್ಯ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಎಲ್ಲ ನಲ್ಮೆಯ ಮಾತುಗಳಿಗೆ ಧನ್ಯವಾದಗಳು ತಮಗೆ. ಅನನ್ಯ ಕಲಾನಿಕೇತನದ ಪರವಾಗಿ ಡಾಕ್ಟರ್ ಸೌಂದರ್ಯ ಶ್ರೀವತ್ಸಾರ್ ಅವರಿಗೆ ಈ ಮನ ತುಂಬಿದ ಗೌರವಾರ್ಪಣೆ ಗುರು ಬೃಂದಾರವರು ನಡೆಸಿಕೊಡಲಿದ್ದಾರೆ. ಬಹುಶಃ ಸಂಗೀತಾರವರಿಗೆ ಡಾಕ್ಟರೇಟ್ ದೊರೆತಂತಹ ಅನುಭವ ಈ ದಿವಸ ಆಗಿರಬಹುದು. ಇಷ್ಟು ಪರಿಪಕ್ವವಾದ ಕಲಾವಿದೆಯೊಬ್ಬರು ನರ್ತನವನ್ನು ಮೆಚ್ಚಿ ಹೇಳಿರೋದು ನಿಜವಾಗಿಯೂ ನಿಮಗೆ ದೊರೆತಂತಹ ಒಂದು ಒಳ್ಳೆಯ ಅಭಿಮಾನ, ಅಭಿನಂದನೆ, ಅಭಿವಂದನೆ. ಧನ್ಯವಾದಗಳು ಡಾಕ್ಟರ್ ಸೌಂದರ್ಯರವರಿಗೆ. ವಿದುಷಿ ಸಂಗೀತ ಅನಂತನಾರಾಯಣ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಇವರಿಗೆ ಅನನ್ಯ ಕಲಾನಿಕೇತನದ ಪರವಾಗಿ ಪ್ರೀತಿಯ ಆಶೀರ್ವಾದ ಗುರು ಬೃಂದಾರವರಿಂದ ಹಾಗೂ ಅನನ್ಯ ಕಲಾನಿಕೇತನದಿಂದ ಗೌರವಾರ್ಪಣೆ. ಧನ್ಯವಾದಗಳು. ಗುರು ಗೀತಾ ಅನಂತನಾರಾಯಣರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಟುವಾಂಗ ಹಾಗೂ ಸಮಗ್ರ ನಿರ್ದೇಶನದಲ್ಲಿ ಸಂಗೀತ ಅವರ ತಾಯಿ ಮತ್ತು ಗುರು ವಿದುಷಿ ಗೀತಾ ಅನಂತನಾರಾಯಣರವರು. ಧನ್ಯವಾದಗಳು ಮೇಡಮ್. ಅತ್ಯುತ್ತಮವಾದ ಗಾಯನ ಸಹಕಾರದಲ್ಲಿ ವಿದುಷಿ ಭಾರತಿ ವೇಣುಗೋಪಾಲ್ರವರು, ವಾಗ್ದೇವಿ ಕಲಾಮಂದಿರದ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಅತ್ಯುತ್ತಮ ಗಾಯಕಿ. ಧನ್ಯವಾದಗಳು ಮೇಡಮ್. ಮೃದಂಗ ವಾದನದಲ್ಲಿ ವಿದ್ವಾನ್ ಪುರುಷೋತ್ತಮ್ರವರು,
ಧನ್ಯವಾದಗಳು ಸರ್. ವಯಲಿನ್ ವಾದನದಲ್ಲಿ ಕಲಾಯೋಗಿ ವಿದ್ವಾನ್ ಮಧುಸೂದನ್ ರವರು. ಧನ್ಯವಾದಗಳು ಸರ್. ಅತಿಥಿಗಳ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ.